ಚಿಕಿತ್ಸೆಯನ್ನು ಇಲ್ಲಿ ಮಾಡಿಸ್ಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ECG ಇಕೋ ಟೆಸ್ಟನ್ನು ಕೂಡ ಮಾಡಲಾಗ್ತದೆ ನಮ್ಮ ಮಹಾವಿದ್ಯಾಲಯದಲ್ಲಿ. ಅದಕ್ಕೆ ಅದೇ ರೀತಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಚಿಕಿತ್ಸೆ ಕೂಡ ಇಲ್ಲಿ ನಡೀತಾರೆ. ಹಾಗೆಯೇ ನರರೋಗ ಮತ್ತು ಸ್ಟೋನ್ಸ್ಗಳಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಕೂಡ ಇಲ್ಲಿ ನಡೆಯುವಂಥ ಮಾಡಲಾಗ್ತದೆ. ಅದರ ಹಿನ್ನೆಲೆಯೊಳಗೆ ಈ ಸಪ್ತಗಿರಿ ಬೆಂಗಳೂರಿನಿಂದ ವಿಶೇಷ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆದಿರತಕ್ಕಂಥ 10 ವೈದ್ಯರು ನಮ್ಮ ಮಹಾವಿದ್ಯಾಲಯಕ್ಕೆ ಬರುವಂಥ ಸಾಧ್ಯತೆ ಇದೆ. ಅದರ ಇದೇ ಹಿನ್ನೆಲೆಯೊಳಗೆ ನಾವು ಕೂಡ ನಮ್ಮ ಪ್ರಾಥಮಿಕ ಆರೋಗ್ಯಕ್ಕೆ ಇರ್ತಕ್ಕಂಥ ಸ್ವಲ್ಪ ಎಕ್ಸ್ಪರ್ಟ್ ವೈದ್ಯರನ್ನ ಮತ್ತು ಫಾರ್ಮಸಿಸ್ಟನ್ನು ಮತ್ತು ನರ್ಸ್ಗಳನ್ನ ರಿಪೀಟ್ ಮಾಡಿ ನಮ್ಗೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಸಮಾಜ ಸೇವೆ ಮಾಡೋದ ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಚಿಕಿತ್ಸಾ ಶಿಬಿರ ಇಟ್ಕೊಂಡು ಕಾರಣಕ್ಕೆ ನೀವು ಯಾರು ಫ್ರೀ ಇದ್ರು ಕಳಿಸ್ಕೊಡ್ರಿ ಅಂತೇಳಿ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಇದ್ರ ಹಿನ್ನೆಲೆಯೊಳಗೆ ಈಗಾಗಲೇ ನಾವು ಸಾಕಷ್ಟು ಅರೇಂಜ್ಮೆಂಟ್ಸನ್ನು ಮಾಡ್ಕೊಂಡು ಪ್ರಮುಖ ಆ್ಯಕ್ಟಿವಿಟೀಸ್ ಏನು, ಕೆಲಸ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ಕ್ರೋಢೀಕರಣ ಮಾಡಿದ್ವಿ. ಅದನ್ನೆಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಕೊಡಲಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ, ಈಗ ಸ್ವಲ್ಪ ಏನೇನು ಕೆಲಸ ಅದಾವ ಅದ್ರ ಬಗ್ಗೆ ಒಂದು ನಿಮಿಷದಾಗ 6 ರೂಮ್ಸ್ ಬೇಕಾಗ್ತವೆ. ಅದರೊಳಗೆ ಎಲ್ಲ ರೂಮ್ಗಳು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಬ್ಯಾನರ್ ಕಟ್ಟಬೇಕಾಗಿತ್ತು. ನಾವೆಲ್ಲರೂ ಪ್ಯೂನ್ಗಳಿಗೆ ಹೇಳ್ಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಬ್ಯಾನರ್ ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ. ಬಟ್ ಅದನ್ನು ಹೇಳಿದ್ವಿ